ಮಧುರಾಂಬಿಕಾ ಸೇವಾ ಸಮಿತಿ, ಮಧುರಾಂಬಿಕಾ ಯುವಕರ ಸಂಘ, ಎಂಸಿಸಿ ರವಿ ಅವರ ನೇತೃತ್ವದಲ್ಲಿ ಇವತ್ತು ಮಧುರಾಂಬಿಕಾ ದೇವಿಯ ಮಹೋತ್ಸವ ಕಾರ್ಯಕ್ರಮ 23ನೇ ವರ್ಷದ ಮಹೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಕಾಂಗ್ರೆಸ್ ಅಭ್ಯರ್ಥಿಗಳು, ಮಾಜಿ ಸಚಿವರಾದ ಎಚ್ ನಾಗೇಶಣ್ಣವರು ಬಂದಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿ ನಿಮ್ಮೆಲ್ಲ ಪ್ರೀತಿಯಿಂದ ಗೆದ್ದು BBMP ಸದಸ್ಯರಾಗಿ ನಿಮ್ಮ ಸೇವೆ ಮಾಡಿದಂಥ ಉದಯ್ ಕುಮಾರ್ ಕೂಡ ಬಂದಿದ್ದಾರೆ. ಅನೇಕ ಕೃಷ್ಣಾರೆಡ್ಡಿ ಅವರು, ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಾವೆಲ್ಲ ದಯವಿಟ್ಟು ಕುತ್ಕೊಳ್ಳಿ, ನಮ್ಮ ಮಾತು ಕೇಳಿ ದಯವಿಟ್ಟು. ಬಂಧುಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ GBA ಎಲೆಕ್ಷನ್ ಬರ್ತಾ ಇದೆ. GBA ಎಲೆಕ್ಷನ್ನಲ್ಲಿ ಕರ್ನಾಟಕ ಸರ್ಕಾರದ ಕೊಡುಗೆಗಳಾದ ಗ್ಯಾರಂಟಿ ಯೋಜನೆಗಳು ಕೂಡ ತಾವೆಲ್ಲ ತಗೋತಾ ಇದ್ದೀರಾ. ಬಡವರ ಕಾರ್ಯಕ್ರಮಗಳನ್ನ ತಾವೆಲ್ಲ ತಗೋತಾ ಇದ್ದೀರಾ. ಗೃಹಲಕ್ಷ್ಮಿ ಯೋಜನೆ, ಪ್ರತಿ ಮನೆಗೂ 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಬಸ್ಸಲ್ಲಿ ಫ್ರೀಯಾಗಿ ಓಡಾಡೋಂಥ ಕಾರ್ಯಕ್ರಮ ಇರ್ಬೋದು, ಗೃಹ ಜ್ಯೋತಿ ಕಾರ್ಯಕ್ರಮ, ನಿಮ್ಮ ಮನೆಯಲ್ಲಿ ಕರೆಂಟ್ನ ಪುಕ್ಸೆಟ್ಟಿಯಾಗಿ ತಮಗೆ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ, 10 kg ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಎಲ್ಲ ಕೊಟ್ಟಿರೋದು ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಾವೆಲ್ಲ ತಗೋತಾ ಇದ್ದೀರಾ. ಅದೇ ರೀತಿ ಈ ಭಾಗದಲ್ಲಿ ಯಂಗ್ಸಾಮ್ ರೆಡ್ಡಿ ಅವರು, ಸೋರಣ್ ಯಂಗ್ಸಾಮ್ ರೆಡ್ಡಿ ಅವರು, ಅವರ ಮಕ್ಕಳಾದ ಅಶ್ವಥ್ ರೆಡ್ಡಿ ಅವರು, ವಿಶ್ವನಾಥ್ ರೆಡ್ಡಿ ಅವರು ಮತ್ತು VTV ಬಾಬುರವರ ನೇತೃತ್ವದಲ್ಲಿ, MCC ರವಿಯವರ ನಾಯಕತ್ವದಲ್ಲಿ ಈ ಭಾಗದಲ್ಲಿ ಅನೇಕ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ, ರಸ್ತೆಗಳು ಮಾಡಿದಂಥ ಕಾರ್ಯಕ್ರಮ, ಈ ಗ್ರಾಮನ ಸೃಷ್ಟಿ ಮಾಡಿದವರೇ ಅಂತ ಮಹನೀಯರು. ಅವರ ಮಾರ್ಗದರ್ಶನದಲ್ಲಿ ಈಗ BJP ಸರ್ಕಾರದವರು ಯಾವುದೇ ಒಂದು ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನ ಕೊಟ್ಟಿಲ್ಲ. ತಾವೆಲ್ಲ ನೋಡ್ತಾ ಇದ್ದೀರಾ. ಯಾವುದೇ ಒಂದು ಬಡವರಿಗೋಸ್ಕರ ಗ್ಯಾಸು 1,100 ರೂಪಾಯಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರೀ 400 ರೂಪಾಯಿ ಗ್ಯಾಸ್ ಸಿಗ್ತಾ ಇತ್ತು, ಪೆಟ್ರೋಲು 40 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 110 ರೂಪಾಯಿ, ಗ್ಯಾಸು 1,100 ರೂಪಾಯಿ. ತಾವೆಲ್ಲ ಬಡವರೆಲ್ಲ ಚಿನ್ನನ ತಗೊಳೋಕೆ ಆಗಲ್ಲ. ಯಾಕಂದ್ರೆ ಚಿನ್ನ ಗಗನಕ್ಕೆ ಹೋಗೈತೆ. 1 ಗ್ರಾಮ್ ಚಿನ್ನ ತಗೊಬೇಕಂದ್ರೆ ನೀವು 2,000 ರೂಪಾಯಿ ಖರ್ಚು ಮಾಡಬೇಕು. ತಾವೆಲ್ಲ ಅದನ್ನೆಲ್ಲ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಈ ಸಾರಿ ಮತ ಮಾಡಬೇಕು. ಯಾಕಂದ್ರೆ ಬಡವರಿಗೋಸ್ಕರ ಏನಾದರೂ ಸವಲತ್ತುಗಳು, ಬಡವರಿಗೋಸ್ಕರ ಸಹಾಯ ಮಾಡ್ಬೇಕಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ತಾವೆಲ್ಲ ಮರಿಬಾರ್ದು. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ನಿಂತ್ಕೊಳ್ಳಿ, MCC ರವಿ ಅವರು ಕೂಡ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಡಲಿ ಅವ್ರನ್ನ ತಾವು ಗೆಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲ ಸೇರಿದ್ದೀರಾ. ಈ ಕಾರ್ಯಕ್ರಮನ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವಾಟ್ಸಪ್ಪು ಮತ್ತೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಇದರಲ್ಲಿ ಈ ಕಾರ್ಯಕ್ರಮನ ನೀವು ಶೇರ್ ಮಾಡಬೇಕು. ಯಾಕಂದ್ರೆ ಶೇರ್ ಮಾಡಿ ಈ ಭಾಗದಲ್ಲಿ ಏನು ಕಾರ್ಯಕ್ರಮ ನಡೀತಾ ಐತೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು. ಈ ರಾಜ್ಯಕ್ಕೆ ಗೊತ್ತಾಗ್ದಾಗೆ MCC ರವಿ ಅವರು ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗೋದು. ಅವರ ಮಿಸ್ಸಸ್ ಕೂಡ ಇಲ್ಲಿ ಟಿಕೆಟ್ ಕೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಒಂದು 5-6 ಜನ ಕೇಳ್ತಾ ಇದ್ದಾರೆ. ಯಾರೇ ಕೇಳಲಿ ಅವರಿಗೆ ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡು, ಶ್ರುತಿ ಅವರು ಅಂದ್ರೆ MCC ರವಿ ಅವರ ಮಿಸ್ಸಸ್ ಶ್ರುತಿ ಅವರು ಮಾತಾಡ್ಲಿ.